ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಮಡಿಕೇರಿ ತಾಲೂಕಿನ 7 ಗ್ರಾಮ ಪಂಚಾಯಿತಿಗಳಿಗೆ ಮಂಜೂರಾತಿ ನೀಡಲಾಗಿರುವ ಮನೆಗಳ ಕಾರ್ಯಾದೇಶ ಪತ್ರವನ್ನು ಶಾಸಕರಾದ ಡಾ ಮಂತ್ರಗೌಡರು ವಿತರಿಸಿದರು. ಕೊಡಗಿನಲ್ಲಿ 8 ಆರೋಗ್ಯ ಸಂಸ್ಥೆಗಳಲ್ಲಿ ಆಶಾಕಿರಣ ದೃಷ್ಟಿ ಕೇಂದ್ರಗಳ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು. ಕ್ಯಾರ್ಪೇಟೆ ಪಟ್ಟಣದ ಹೊರವಲಯದಲ್ಲಿರುವ ಶ್ರೀ ಚೌಡೇಶ್ವರಿ ಅಮ್ಮನವರ ದೇವಾಲಯದಲ್ಲಿ ಆಷಾಢ ಶುಕ್ರವಾರದ ಅಂಗವಾಗಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಹಾರಂಗಿಯಿಂದ ಹುದಗೂರು ಎಡವನಾಡು ಮೂಲಕ ಸೋಮರ್ಪೇಟೆ ಕೃಷ್ಣಾನಗರ ರಸ್ತೆಗೆ ಸಂಪರ್ಕ ಕಲ್ಪಿಸುವ ಮಾರ್ಗದಲ್ಲಿ ಸಂಚಾರ ದುಸ್ತರವಾಗಿದೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಕುಶಾಲನಗರ ತಾಲೂಕಿನ ಹಾರಂಗಿಯಿಂದ ಹುದಗೂರು ಎಡವನಾಡು ಮೂಲಕ ಸೋಮರ್ಪೇಟೆ ಹಾಗೂ ಕುಶಾಲನಗರ ಸಂಪರ್ಕ ಕಲ್ಪಿಸುವ ಕಾಂಕ್ರೀಟ್ ರಸ್ತೆಯು ತುಂಬಾ ಕಿರಿದಾಗಿದೆ. ಅಲ್ಲದೆ ರಸ್ತೆಯ 2 ಬದಿಗಳು ಕತ್ತಿಯಂತೆ ಮೊನಚಾಗಿದ್ದು ರಸ್ತೆಯು ಸಂಪೂರ್ಣವಾಗಿ ಕೆಸರುಮಯವಾಗಿದೆ. ಇದರಿಂದಾಗಿ ವಾಹನ ಸವಾರರಿಗೆ, ಶಾಲಾ ಮಕ್ಕಳಿಗೆ ಮತ್ತು ಪ್ರತಿದಿನ ಸಂಚರಿಸುವ ಗ್ರಾಮಸ್ಥರಿಗೆ ಬಹಳ ತೊಂದರೆ ಉಂಟಾಗುತ್ತಿದ್ದು, ಮುಖಾಮುಖಿ ವಾಹನಗಳು ಚಲಿಸುವಾಗ ವಾಹನ ಸವಾರರು ಕೆಳಗೆ ಇಳಿದು ಚಲಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆದ್ದರಿಂದ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಸೂಕ್ತ ಪರಿಹಾರವನ್ನು ಕಲ್ಪಿಸಿಕೊಡುವಲ್ಲಿ ಮುಂದಾಗಬೇಕಾಗಿದೆ ಎಂದು ಗ್ರಾಮಸ್ಥರು, ಸಾರ್ವಜನಿಕರು ದೂರಿದ್ದಾರೆ. ನ್ಯೂಸ್ ಸಂಗಮಕ್ಕಾಗಿ ಡಾ ಎಚ್ ಮೃಗಕೋಟಿ, ಕುಶಾಲನಗರ. ಮಡಿಕೇರಿ ತಾಲೂಕಿನ 7 ಗ್ರಾಮ ಪಂಚಾಯಿತಿಗಳಿಗೆ ಮಂಜೂರಾತಿ ನೀಡಲಾಗಿರುವ ಮನೆಗಳಿಗೆ ಕಾರ್ಯಾದೇಶ ಪತ್ರವನ್ನು ಶಾಸಕರಾದ ಡಾ ಮಂತ್ರಗೌಡರು ವಿತರಿಸಿದರು. ಮಡಿಕೇರಿ ತಾಲೂಕಿನ 7 ಗ್ರಾಮ ಪಂಚಾಯಿತಿಗಳಿಗೆ ಮಂಜೂರಾತಿ ನೀಡಲಾಗಿರುವ ಮನೆಗಳಿಗೆ ಕಾರ್ಯ ಆದೇಶ ಪತ್ರವನ್ನು ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಾ ಮಂತ್ರಗೌಡರು ಫಲಾನುಭವಿಗಳಿಗೆ ವಿತರಣೆ ಮಾಡಿದರು. ಅದರಂತೆ ಗಾಳಿಬೀಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಡಾ ಬಿ.ಆರ್. ಅಂಬೇಡ್ಕರ್ ನಿವಾಸ ಯೋಜನೆ ಅಡಿಯಲ್ಲಿ ಆಯ್ಕೆಯಾದ ಫಲಾನುಭವಿಗಳಿಗೆ ಡಾ ಮಂತ್ರಗೌಡರು ಆದೇಶ ಪತ್ರಗಳನ್ನು ವಿತರಣೆ ಮಾಡಿದರು. ಇದೇ ಸಂದರ್ಭದಲ್ಲಿ ವಿವಿಧ ಇಲಾಖಾ ಅಧಿಕಾರಿಗಳು ಉಪಸ್ಥಿತರಿದ್ದರು. ಈಗ 3-4 ಡಿಪಾರ್ಟ್ಮೆಂಟ್ ಜೊತೆ ಸೇರಿಕೊಂಡು ಸ್ವಲ್ಪ ಪಂಚಾಯತ್ ಸಮಸ್ಯೆಗಳು ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡೋಣ. ಪಿಡಬ್ಲ್ಯೂ ಇಲಾಖೆಗೆ ಈ ರೋಡ್ ಮೇನ್ ರೋಡ್ ಆಗಿರೋದು ಗುಂಡಿ ಮುಚ್ಚಕ್ಕೆ ಜವಾಬ್ದಾರಿ ತಗೊಳ್ಳಿ ಅಂತ ನಿಮಗೆ ಸೂಚನೆ ಕೊಡ್ತಾ ಇದ್ದೀನಿ. ಈಗ ಇವರ ರಘುವರು ಆಡಳಿತ ನೀವು ಕೂತ್ಕೊಂಡ ಅಧ್ಯಕ್ಷ, ನೀವು ಪಂಚಾಯತ್ ಸದಸ್ಯರು ಏನೇನು ಸಮಸ್ಯೆಗಳಿದ್ರೆ ಸಂಬಂಧಪಟ್ಟ ಇಲಾಖೆಗಳ ಹೇಳಬಹುದು. ಇದು ನಾವು ಬರೀ ಪತ್ರ ಕಾರ್ಯಕ್ರಮದ ಜೊತೆಗೆ ಕೆಲವು ಅಧಿಕಾರಿಗಳ ಜೊತೆ ಚರ್ಚೆ ಮಾಡೋದನ್ನ ನಾವು ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಸ್ವಲ್ಪ ಪ್ರಚಾರ ಮಾಡಿದ್ರೆ ಸಾರ್ವಜನಿಕರಿಗೆ ಒಂದು ಕುದುಕೊರತೆ ಸಭೆ ಮಾಡಬಹುದಾಯಿತು. ಆ ಕುದುಕೊರತೆ ಸಭೆ ಇನ್ನೊಂದು ದಿವಸ ಇಟ್ಕೊಳ್ಳೋಣ. ಈ ತಿಂಗಳೊಳಗೆ ಒಂದು ಕುದುಕೊರತೆ ಸಭೆ ಇಟ್ಕೊಳ್ಳೋದಂತ ಅಭಿಪ್ರಾಯ. ಪಿಡಬ್ಲ್ಯೂ ರೋಡ್ ಸಂದರ್ಭದಲ್ಲಿ ಈ ಮೇನ್ ರೋಡು 2 ಬ್ರಿಡ್ಜು ಒಂದು ರೀತಿ ಶಿಥಿಲಾವಸ್ಥೆ ಪರಿಸ್ಥಿತಿ ಇದೆ. ಅದು ಆದಷ್ಟು ಬೇಗ ಮಳೆಯಿಂದಲೂ 3 ಸರಿ ಆಗಬೇಕು ಅಂತ ಗುಡ್ಡಿ ಮುಚ್ಚ ಕೆಲಸ ವೆಟ್ ಮಿಕ್ಸ್ ಮಾಡ್ಕೊಳ್ಳೋಕೆ ಜವಾಬ್ದಾರಿ ತಗೊಳ್ಳಿ ಅಂತ ಹೇಳ್ತಾ, ಅದೇ ರೀತಿ ಕೆಲವು ಕಾಲೇಜ್ ಡಿಪಾರ್ಟ್ಮೆಂಟ್ ಅಂತಂದ್ರೆ ನಮ್ಮ ಕುಡಿಯ ನೀರು ಮಡಿಕೇರಿಗೆ ಮೇನ್ ಕುಡಿಯ ನೀರು ಏನು ಎಲ್ಲ ಲೆವೆಲ್ಗೆ ಬರೋದಕ್ಕೆ ನಿಮ್ಮ ಈ ಫ್ರೀ ಕಟಿಂಗ್ ಮಾಡ್ಕೋಬೇಕು ಅಂತ ನನ್ನ ಅಭಿಪ್ರಾಯ. ಅದೇ ರೀತಿ ಪಿಡಬ್ಲ್ಯೂ ಜೊತೆ ಸೇರಿಕೊಂಡು ನಾವು ರೋಡಿಗೆ ಪೂಜೆ ಮಾಡಿದ್ದೀವಿ. ಅದನ್ನು ಎಲ್ಲೆಲ್ಲಿ ಮರಗಳು ಮಾರ್ಕ್ ಮಾಡಬೇಕು ಅಂತ ಈಗಲೇ ಮಾರ್ಕ್ ಕೊಡಬೇಕು ಅಂತ ನಿಮಗೆ ಸೂಚನೆ ಕೊಡ್ತೀನಿ. ಆಮೇಲೆ ಅವ್ರು ರೋಡ್ ಸ್ಕ್ಯಾನಿಂಗ್ ಮಾಡಿದಾಗ ಸರ್ ಮರ ತೆಗಿಲ್ಲ ಅಂತ ನನಗೆ ಎಕ್ಸ್ಕ್ಯೂಸ್ ಬರಬೇಡು. ಎಲ್ಲೆಲ್ಲಿ ಅವಶ್ಯಕತೆ ಇದೆ, ಅನವಶ್ಯಕತೆ ಇರೋ ಮರಗಳು ತೆಗೆಯಕೊಡಿ, ಅವಶ್ಯಕತೆ ಇರೋ ಮರಗಳು ತಗೊಳ್ಳಿ ಅಂತ ಹೇಳ್ತಾ, ಪಿಡಬ್ಲ್ಯೂ ಬಿಟ್ಟರೆ ನಿಮ್ದು ಇದು ಇಡೀ ಕ್ಷೇತ್ರದಲ್ಲಿ ಹೈಯೆಸ್ಟ್ ಕಿಲೋಮೀಟರ್ ಪಂಚಾಯತ್ ಅಂದ್ರೆ ಗಾಳಿಬೀಡು ಪಂಚಾಯತ್. 120 ಕಿಲೋಮೀಟರ್ 130 ಡಿಸ್ಟೆನ್ಸ್ ಇದೆ. 144 ಸ್ಕ್ವೇರ್ ಕಿಲೋಮೀಟರ್ಸ್ ಇದೆ. ಆ ವಿಚಾರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಡಳಿತ ರಸ್ತೆಗಳಿಗೆ ಅವಶ್ಯಕತೆ ಇದೆ. ಅದೇ ರೀತಿ ನಾವು ಲಾಸ್ಟ್ ಟೈಮ್ ಕೆಲವು ಗುಡಿ ಮುಗಿಸಿದೆ ಅಂತ ನನ್ನ ಅಭಿಪ್ರಾಯ. ಮತ್ತು ಅದು ಸಾಲವಿಲ್ಲ. ಎಲ್ಲೆಲ್ಲಿ ಇವತ್ತು ನಾವು ಚರ್ಚೆ ಮಾಡ್ತೀವಿ, ಯಾರ್ಯಾರು ರೋಡ್ಸ್ ನಾವು ಇವಾಗ ತಪ್ಪು ಹೇಳಬೇಕು, ಇಮಿಡಿಯೇಟ್ ಆಗಿ NDRF ಇಲ್ಲ SDRF ನಿಮಗೆ 70,000 ಗುಡಿ ಮುಚ್ಚಕ್ಕೆ ರೂಪಿಸುತ್ತದೆ. ಅದನ್ನ ಶೀಘ್ರದಲ್ಲಿ ಅದು ತಗೊಂಡು ಆ ಸ್ಕೀಮಲ್ಲಿ ಗುಡ್ಡಿ ಮುಚ್ಚಕ್ಕೆ ಜವಾಬ್ದಾರಿ ತಗೋಬೇಕು ಅಂತ ಸೂಚನೆ ಕೊಡ್ತೀನಿ. ಅದೇ ರೀತಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಆನೆ ಗಲಾಟೆ ಇತ್ತೀಚೆಗೆ ಶುರು
ಈ ಕಡೆ ಮಾಡಬೇಕು. ಆ ವಿಚಾರದಲ್ಲಿ ಸೂಕ್ಷ್ಮೆಯಾಗಿ ನಮ್ಮ ಸದಸ್ಯರುಗಳು ಸಾರ್ವಜನಿಕರಿಗೆ ಯಾರಾದ್ರೂ ಸಂಬಂಧಪಟ್ಟ ಸಾರ್ವಜನಿಕರಿಗೆ ಆ ಸಮಸ್ಯೆ ಏನಾದ್ರೆ ನಿಮಗೆ ಬಂದಿಲ್ಲ ಅಂತಂದ್ರೆ ಆ ಸ್ಪಾಟ್ ನ ವಿಸಿಟ್ ಮಾಡಿ ಅದನ್ನ ಸೀರಿಯಸ್ ಆಗಿ ಕ್ರಮ ತಗೋಬೇಕು ಅಂತ ನಿಮಗೆ ಸೂಚನೆ ಕೊಡ್ತೀನಿ. ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ಏನಂತಂದ್ರೆ ಇಲ್ಲಿ ಎಷ್ಟೋ ದುರಸ್ತಿ ಮೇಲೆ ಎಷ್ಟಿದೆ ಅಂತ ಪೆಂಡಿಂಗ್ ಇದೆ ಅಂತ ಹೇಳಿದ್ರೆ ಪಂಚಾಯತಿ ಕೆಲವು ಮಾಹಿತಿ ಕೊಟ್ಟರೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಏನೇನು ಸಮಸ್ಯೆ ಇದೆ ಅಂತ ಸ್ವಲ್ಪ ಬಗೆಹರಿಸಿ ಜವಾಬ್ದಾರಿ ಕೊಡೋಣ. ನಾನೇ ನಮ್ಮ ಸೋಷಿಯಲ್ ವೆಲ್ಫೇರ್ ಇಲಾಖೆ ಡಿಡಿಒ ಶ್ರೀಗಳು ನಾನೇ ಪಂಚಾಯತಿ ವ್ಯಾಪ್ತಿಯಲ್ಲಿ ಸುಮಾರು 23 ಜನಕ್ಕೆ ಫಲಾನುಭವಿಗಳು ಸೇರಿ ನಮ್ಮ ಅಂಬೇಡ್ಕರ್ ಯೋಜನೆ ಹಾಗೆ ಬಸವ ಕಲ್ಯಾಣ ಬಸ ವಸತಿ ಯೋಜನೆ ವತಿಯಿಂದ ಟೋಟಲ್ 23 ಫಲಾನುಭವಿಗಳಿಗೂ ಇವತ್ತು ಹಕ್ಕುಪತ್ರ ನೀಡಲಿಕ್ಕೆ ನಮ್ಮ ಕಾರ್ಯಕ್ರಮಕ್ಕೆ ಅಧ್ಯಕ್ಷರಾದಂತಹ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂತಹ ಪಾರ್ವತಿ ಮೇಡಮ್ ಅವರು, ಸ್ನೇಹಿತರಾದಂತಹ ಜಾನ್ಸನ್ ಅವರು, ಅದೇ ರೀತಿಯಲ್ಲಿ ಮತ್ತೊಮ್ಮೆ ಗ್ರಾಮ ಪಂಚಾಯಿತಿಯ ಸದಸ್ಯರಾದಂಥ ಮಾಜಿ ಅಧ್ಯಕ್ಷರಾದಂಥ ಬೋಪಣ್ಣವರು, ಅದೇ ರೀತಿಯಲ್ಲಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದಂಥ ಮೋಹನಣ್ಣವರು, ಅದೇ ರೀತಿಯಲ್ಲಿ ಸುಜಣ್ಣವರು, ನಮ್ಮ ಕೊಡವ ಅಕಾಡೆಮಿಯ ಮೆಂಬರ್ ಆದಂಥ ರೂಪಾ ಮೇಡಮ್ ಅವರು, ಹರಿಪ್ರಸಾದ್ ಅವರು, ಪುಷ್ಪಣ್ಣವರು, ತಹಸೀಲ್ದಾರು, ಹಂಸಣ್ಣವರು ಎಲ್ಲ ವಿಶೇಷವಾಗಿ ನಮ್ಮ ಫಲಾನುಭವಿಗಳು ಹೇಳ್ದಂಗೆ 2020ನೇ ಇಸ್ವಿಯಿಂದ ಹಿಡಿದು ಇಲ್ಲಿ ಗಂಟ ಯಾರಿಗೂ ಮನೆ ಸಿಕ್ಕಿಲ್ಲ ಅಂತ ನನ್ನ ಅಭಿಪ್ರಾಯ. ನಾನು ವಿಶೇಷವಾಗಿ ನಮ್ಮ ವಸತಿ ಸಚಿವರಿಗೆ ಭೇಟಿ ಮಾಡಂತ ಸಂದರ್ಭದಲ್ಲಿ ನಾನು ಒಂದು 500 ಮನೆ ಕೇಳಿದೆ. ಸರ್ ಒಂದು 500 ಮನೆ ಕೊಡಲೇಬೇಕು ಸರ್, ಆಗೋದಿಲ್ಲ ಸರ್, ನಮ್ಮ ಎಗ್ರೀಶ್ ಬನ್ರಿ ಕಡಿಕೆ ನಿನ್ನೆ ಕಟ್ಟಾಕ್ಬೇಕು ಸೇರಿ ಇಬ್ರು ಜೊತೆಲೆ ಈ ಕಡೆ ತೊಳಿ ಸರ್, ಈ ಕಡೆ ಬರೋಣ ನೀವು ನಾವು ವಿಶೇಷವಾಗಿ 500 ಮನೆ ಕೇಳಿದೆ. ಪಾಪ ಜಮೀರ್ ಸಾಹೇಬ್ನವರು ಪಾಪ ಅವತ್ತು ಏನು ಒಳ್ಳೆ ಮೂಡಲ್ಲಿದ್ರು ಏನೋ 500 ಸಾಕ ಸರ್, ಜಾಸ್ತಿ ಕೊಟ್ರೆ ಜಾಸ್ತಿ ಕೊಡಿ ಅಂತ. ಪಾಪ ಅದ್ರ ಮೇಲೆನೆ ನಮ್ಮ ಲೆಟರ್ ನಮ್ಮ ಇದ್ರ ಮೇಲೆ 1000 ಮನೆ ಫಿಕ್ಸ್ ಅಂತ ಅಂದ್ಬಿಟ್ರು. ನಾನೇನೋ ಸುಳ್ಳು ಹೇಳ್ತಾರೆ ಅಂತ ಅನ್ಕೊಂಡ್ಬಂದಿದ್ದೆ. ಮಾತ್ರ ಒಂದು 15 ದಿವಸ ಆದ್ಮೇಲೆ ವರ್ಕ್ ಆರ್ಡ್ರೇ ಬಂದ್ಬಿಡ್ತು, 1000 ಮನೆಗೆ ಈ ತರದ್ದು ಒಂದು ಗೈಡ್ಲೈನ್ಸ್ ಮಾಡ್ಕೊಳ್ಳಿ ಅಂತ. ಮಾತ್ರ ನನ್ನ ಅಭಿಪ್ರಾಯ, ಯಾರು ಫಲಾನುಭವಿಗಳಿಗೆ ನೀವು ಗ್ರಾಮ ಸಭೆನೇ ನೀವು ಆಯ್ಕೆ ಮಾಡ್ಕೊಂಡಿಲ್ಲ ಅಂತ ನನ್ನ ಅಭಿಪ್ರಾಯ. ಅದನ್ನ ಡೂಪ್ಲಿಕೇಶನ್, ಅದನ್ನ ಬೇರೆ ರೀತಿಯಲ್ಲಿ ದುರುಪಯೋಗ ಆಗ್ಬಾರ್ದು ಅಂತ ನನ್ನ ಅಭಿಪ್ರಾಯ. ಎಷ್ಟೋ ಜನಕ್ಕೆ ನಾವು ಏನ್ಗಂತಂಗೆ ಸರ್ ಕೊಟ್ಟಿರೋರಿಗೆ ಮನೆ ಕೊಡ್ತೀರಾ ಸರ್, ಕೊಟ್ಟಿರೋರಿಗೆ 2 ಮನೆ ಕೊಟ್ಟವ್ರೆ ಸರ್ ಅಂತ ನಾವು ನಿರಂತರವಾಗಿ ನಾವು ಹಳ್ಳಿಗೆ ಹೋದಾಗ ಅದನ್ನೇ ಕೇಳ್ಕೊಂಡ್ ಬರ್ತೀವಿ. ನಾನು ನಮ್ಮ ಪಂಚಾಯತಿಲಿ ಆಡಳಿತ ಮಂಡಳಿಯವರಿಗೆ ನಾನು ಮನವಿ ಮಾಡ್ತೀವಿ, ಈ ಸರಿ ಕ್ಲೀನಾಗಿ ಕೊಟ್ಟಿರೋ ಅಂತ ನಾನು. ಅದೇ ರೀತಿಲಿ ಜಾಸ್ತಿ ಏನು ದುಡ್ಡು ಬರ್ತಾ ಇಲ್ಲ. ದಲಿತ ಕಮ್ಯುನಿಟಿಯವರಿಗೆ, SC ಕಮ್ಯುನಿಟಿಗೆ ಅಂಬೇಡ್ಕರ್ ವಸತಿ ಯೋಜನೆಯಿಂದ 1,50,000, ಅದೇ ರೀತಿಲಿ ಜನರಲ್ ಕಮ್ಯುನಿಟಿಗೆ 1,20,000. ಮಾತ್ರ ನಾನು ಕೈ ಮುಗಿತೀನಿ, ನಮ್ಮ ಅಧಿಕಾರಿಗಳು ಪ್ಲಸ್ ನಮ್ಮ ಸ್ನೇಹಿತರುಗಳು ಇಲ್ಲಾಂದ್ರೆ ನಮ್ಮ ಪ್ರಾಜೆಕ್ಟ್ ಡೈರೆಕ್ಟರ್ ಒಂದೊಂದು ಮನೆಗೆ ಯಾರಾದ್ರೆ 10 ರೂಪಾಯಿ ಕೊಡೋಕೆ ನೀವೇನಾದ್ರೆ ಅವ್ರೇನಾದ್ರು ಡಿಮಾಂಡ್ ಮಾಡಿದ್ರೆ ಅದು ನನ್ನ ಗಮನಕ್ಕೆ ತರಲೇಬೇಕು. ಅವರು ಸೀರಿಯಸ್ ಆಗಿ ಕ್ರಮ ತಗೊಳ್ಳಬೇಕು. ಅಧ್ಯಕ್ಷರೇ, ನೀವು ಮಾನಿಟರ್ ಮಾಡಿ ಯಾರ ರೀತಿಲೂ ಯಾವ ಬಡವ್ರಿಗೂ ಅನ್ಯಾಯ ಆಗ್ಬಾರ್ದು ಅಂತ ನಾನು ನಿಮಗೆ ಸೀರಿಯಸ್ ಆಗಿ. ನ್ಯೂಸ್ ಸಂಗಮಕ್ಕಾಗಿ ವಂಶಿಹನಿ, ಕುಶಾಲನಗರ. ಕೊಡಗಿನಲ್ಲಿ 8 ಆರೋಗ್ಯ ಸಂಸ್ಥೆಗಳಲ್ಲಿ ಆಶಾಕಿರಣ ದೃಷ್ಟಿ ಕೇಂದ್ರಗಳ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು. ರಾಷ್ಟ್ರೀಯ ಅಂಧತ್ವ ನಿವಾರಣಾ ಕಾರ್ಯಕ್ರಮದ ಆಶಾಕಿರಣ ಕಾರ್ಯಕ್ರಮದಲ್ಲಿ ರಾಜ್ಯದಲ್ಲಿ 393 ಆರೋಗ್ಯ ಸಂಸ್ಥೆಗಳಲ್ಲಿ ಆಶಾಕಿರಣ ದೃಷ್ಟಿ ಕೇಂದ್ರಗಳನ್ನು ಮಾನ್ಯ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು, ಮಾನ್ಯ ಆರೋಗ್ಯ ಸಚಿವರಾದ ದಿನೇಶ್ ಗುಂಡೂರಾವ್ ರವರು ವಾಸ್ತವವಾಗಿ BBMP ವಲಯದ ಬೆಂಗಳೂರಿನ ಹೊಸಳ್ಳಿ ಆಸ್ಪತ್ರೆಯಲ್ಲಿ ಉದ್ಘಾಟಿಸಿದರು. ಅದೇ ಪ್ರಕಾರ ಕೊಡಗಿನಲ್ಲೂ ವೈದ್ಯಕೀಯ ಕಾಲೇಜು, ಸಮುದಾಯ ಆರೋಗ್ಯ ಕೇಂದ್ರ ಮತ್ತು ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ ಒಟ್ಟು 8 ಕಡೆ ಏಕಕಾಲದಲ್ಲಿ ಉದ್ಘಾಟಿಸಲಾಯಿತು. ಕೊಡಗಿನಲ್ಲಿ ಏಪ್ರಿಲ್ ತಿಂಗಳಿನಿಂದ ಇಲ್ಲಿಯವರೆಗೆ 4,750 ಫಲಾನುಭವಿಗಳಿಗೆ ದೃಷ್ಟಿ ಪರೀಕ್ಷೆ ಮಾಡಲಾಗಿದೆ. 851 ಫಲಾನುಭವಿಗಳಿಗೆ ಉಚಿತ ಕನ್ನಡಕ ವಿತರಿಸಲಾಗಿದೆ. 114 ಫಲಾನುಭವಿಗಳಿಗೆ ಉಚಿತವಾಗಿ ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆ ಮಾಡಿಸಲಾಗಿದೆ. ಆಶಾಕಿರಣ ಕಾರ್ಯಕ್ರಮದ ಮೂಲ ಉದ್ದೇಶಗಳು ರಾಜ್ಯವನ್ನು ಮತ್ತು ಜಿಲ್ಲೆಯನ್ನು ಅಂಧತ್ವ ಮುಕ್ತ ರಾಜ್ಯ ಹಾಗೂ ಜಿಲ್ಲೆಯನ್ನಾಗಿಸುವ ಸದುದ್ದೇಶವಾಗಿದೆ. ಸೋಮರ್ಪೇಟೆ ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಅಂಧತ್ವ ನಿವಾರಣಾ ಕಾರ್ಯಕ್ರಮದ ಅನುಷ್ಠಾನ ಅಧಿಕಾರಿಗಳಾದ ಡಾಕ್ಟರ್ ಆನಂದ್ ರವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ
ಆಗಮಿಸಿ ಉಚಿತವಾಗಿ ಕನ್ನಡಕವನ್ನು ವಿತರಿಸಿದರು. ಕುಶಾಲನಗರ ತಾಲೂಕಿನ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಶಸ್ತ್ರಚಿಕಿತ್ಸಕರು ಹಾಗೂ ಆಡಳಿತ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಮಧುಸೂದನ್ ರವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಉಚಿತ ಕನ್ನಡಕವನ್ನು ವಿತರಿಸಿದರು. ಸೋಮರ್ಪೇಟೆ ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಡಾಕ್ಟರ್ ಜಮೀರ್, ಡಾಕ್ಟರ್ ಶಿವಪ್ರಸಾದ್, ಡಾಕ್ಟರ್ ಕಿರಣ್, ಡಾಕ್ಟರ್ ಅಫ್ರೀನಾ, ಮೀನಾಕ್ಷಿ, ನೇತ್ರಾಧಿಕಾರಿ ಚೇತನ್ ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರು ಹಾಗೂ ಸಾರ್ವಜನಿಕರು ಪಾಲ್ಗೊಂಡಿದ್ದರು. ಕುಶಾಲನಗರ ತಾಲೂಕಿನ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಡಾಕ್ಟರ್ ಶಿವಕುಮಾರ್, ಡಾಕ್ಟರ್ ಕೀರ್ತಿರಾಜ್, ಡಾಕ್ಟರ್ ಪ್ರತಿಭಾ, ಡಾಕ್ಟರ್ ಅಂಜಲಿ ಕೃಷ್ಣಯ್ಯ, ಜಿಲ್ಲಾ ಆರೋಗ್ಯ ಶಿಕ್ಷಣಾಧಿಕಾರಿ ಶ್ರೀಮತಿ ಶಾಂತಿ, ನೇತ್ರಾಧಿಕಾರಿ ಆದರ್ಶ್, ಲಿಪಿಕಾ, ನೌಕರರಾದ ಷಣ್ಮುಖ ಮತ್ತು ವಿಶುಕುಮಾರ್ ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರು ಹಾಗೂ ಸಾರ್ವಜನಿಕರು ಪಾಲ್ಗೊಂಡಿದ್ದರು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಕೆಆರ್ಪೇಟೆ ಪಟ್ಟಣದ ಹೊರವಲಯದಲ್ಲಿರುವ ಶ್ರೀ ಚೌಡೇಶ್ವರಿ ಅಮ್ಮನವರ ದೇವಾಲಯದಲ್ಲಿ ಆಷಾಢ ಶುಕ್ರವಾರದ ಅಂಗವಾಗಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಕೆಆರ್ಪೇಟೆ ಹೊರವಲಯದ ಹೇಮಗಿರಿ ರಸ್ತೆಯ ಜಲಸೂರು ಬೈಪಾಸ್ ರಸ್ತೆಯಲ್ಲಿರುವ ಶ್ರೀ ಚೌಡೇಶ್ವರಿ ಅಮ್ಮನವರ ದೇವಾಲಯದಲ್ಲಿ ಆಷಾಢ ಶುಕ್ರವಾರದ ಅಂಗವಾಗಿ ಲೋಕರಕ್ಷಕಿ ತಾಯಿ ಶ್ರೀ ಚೌಡೇಶ್ವರಿ ಅಮ್ಮನವರಿಗೆ ವಿಶೇಷ ಪೂಜೆ, ಪುರಸ್ಕಾರಗಳು ಹಾಗೂ ಹೋಮ ಹವನಗಳು ಶ್ರದ್ಧಾಭಕ್ತಿಯಿಂದ ನಡೆದವು. ಸಾವಿರಾರು ಭಕ್ತಾದಿಗಳು ಹಾಗೂ ಮುತ್ತೈದೆಯರು ವಿಶೇಷವಾಗಿ ಅಲಂಕೃತವಾಗಿರುವ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿ ಅನ್ನಪ್ರಸಾದ ಸ್ವೀಕರಿಸಿ ಕೃತಾರ್ಥರಾದರು. ದೇವಾಲಯದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದ ಉದ್ಯಮಿ ಎಚ್.ಆರ್. ಚಂದ್ರಶೇಖರ್ ಮಾತನಾಡಿ, ತಾಯಿ ಶ್ರೀ ಚೌಡೇಶ್ವರಿ ಅಮ್ಮನವರ ಆಷಾಢ ಶುಕ್ರವಾರದ ವಿಶೇಷ ಪೂಜಾ ಕಾರ್ಯಕ್ರಮದಲ್ಲಿ 10,000ಕ್ಕೂ ಹೆಚ್ಚಿನ ಭಕ್ತರು ದೇವಿಯ ದರ್ಶನ ಪಡೆದುಕೊಂಡು ಪ್ರಸಾದ ಸ್ವೀಕರಿಸಿ ಧನ್ಯರಾಗಿದ್ದಾರೆ. ಇಂದು 2ನೇ ಆಷಾಢ ಶುಕ್ರವಾರದ ಅಂಗವಾಗಿ ದೇವಾಲಯವನ್ನು ವಿಶೇಷವಾಗಿ ಹೂಗಳಿಂದ ಅಲಂಕರಿಸಲಾಗಿದೆ ಎಂದು ಚಂದ್ರಶೇಖರ್ ತಿಳಿಸಿದರು. ದೇವಾಲಯದ ಪ್ರಧಾನ ಅರ್ಚಕರಾದ ವೇದಬ್ರಹ್ಮ ಶ್ರೀ ರವಿಶಾಸ್ತ್ರಿ ಅವರು ಪೂಜಾ ವಿಧಿವಿಧಾನಗಳ ನೇತೃತ್ವ ವಹಿಸಿದ್ದರು. ದೇವಾಲಯದ ಆಡಳಿತ ಮಂಡಳಿಯ ಪದಾಧಿಕಾರಿಗಳಾದ ಗೌರವ ಅಧ್ಯಕ್ಷರಾದ ಕೆಆರ್ ನಾಗರಾಜ ಶೆಟ್ಟಿ, ಉಪಾಧ್ಯಕ್ಷರಾದ ಕೆಆರ್ ಮಹೇಶ್, ಕಾರ್ಯದರ್ಶಿ ವಿದ್ಯಾರ್ಥಿ ಭಂಡಾರ್ ಸುರೇಶ್, ಖಜಾಂಚಿ ಮಧುಸೂದನ್, ಮುಖಂಡರಾದ ಕೆಆರ್ ಪುಟ್ಟಸ್ವಾಮಿ, ಕಬಾಬ್ ನಾರಾಯಣಪ್ಪ, ಹೊನ್ನಾವರ ಚಂದ್ರಶೇಖರ್, ಗೋಪಾಲ್ ಸೇರಿದಂತೆ ಸಾವಿರಾರು ಭಕ್ತರು ಪೂಜಾ ಕಾರ್ಯಕ್ರಮ ಹಾಗೂ ಅನ್ನಪ್ರಸಾದ ಸಂತರ್ಪಣೆಯಲ್ಲಿ ಭಾಗವಹಿಸಿದ್ದರು. ಶಿವೇ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಕೃಷ್ಣರಾಜಪೇಟೆ ಗ್ರಾಮದಲ್ಲಿ ಹೇಮಗಿರಿ ರಸ್ತೆಯಲ್ಲಿ ನೆಲೆಗೊಂಡಿರುವ ಶ್ರೀ ಚೌಡೇಶ್ವರಿ ದೇವಾಲಯದಲ್ಲಿ ಆಷಾಢದ 2ನೇ ಶುಕ್ರವಾರದಂದು ಹೂವಿನ ಅಲಂಕಾರ ವಿಶೇಷವಾಗಿ ಮಾಡಿ ಭಕ್ತಾದಿಗಳಿಗೆ ಮತ್ತು ಪ್ರಸಾದ ವ್ಯವಸ್ಥೆಯನ್ನು ಮಂಗಳಾರತಿ, ತೀರ್ಥ ಪ್ರಸಾದ ಮತ್ತು ಒಂದು ಕುಂಕುಮಾರ್ಚನೆ ಪ್ರಸಾದವನ್ನು ನೀಡಲಾಗಿದೆ. ಇನ್ನು ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಗವತಿಯ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ. ದೇವಸ್ಥಾನ ಸಮಿತಿ ಇದು ಶ್ರೀ ಚೌಡೇಶ್ವರಿ ಅಮ್ಮನವರಿಗೆ ವಿಶೇಷ ಅಲಂಕಾರದೊಂದಿಗೆ ಪ್ರತಿ ಶುಕ್ರವಾರ ಆಷಾಢ ಶುಕ್ರವಾರದ ದಿನದಂದು, ಇವತ್ತು 2ನೇ ಆಷಾಢ ಶುಕ್ರವಾರ, ಈ ದಿನ ಎಲ್ಲ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಅಮ್ಮನವರ ಕೃಪೆಗೆ ಪಾತ್ರರಾಗಬೇಕು. ಮತ್ತು ಮುಂದಿನ ವಾರ 3ನೇ ಶುಕ್ರವಾರ ಆಗಿರುತ್ತೆ. ಆ ದಿನವೂ ವಿಶೇಷ ಅಲಂಕಾರ ಮತ್ತು ಪ್ರಸಾದ ವಿನಿಯೋಗ ಸಹ ಇರುತ್ತೆ. 4ನೇ ಶುಕ್ರವಾರ, ಕೊನೆಯ ಶುಕ್ರವಾರ ಮತ್ತು ಅಮಾವಾಸ್ಯೆಯ ದಿನ ಶ್ರೀ ಚೌಡೇಶ್ವರಿ ಅಮ್ಮನವರ ಹುಟ್ಟಿದ ಹಬ್ಬದ ಕಾರ್ಯಕ್ರಮ, ಅಮ್ಮನವರ ವರ್ಧಂತಿ ಮತ್ತು ಪ್ರಾಕಾರ ಉತ್ಸವ ಸಹ ಈ ಒಂದು ದೇವಸ್ಥಾನದ ಪ್ರಾಂಗಣದಲ್ಲಿ ನಡೀತಾ ಇದೆ. ಸದ್ಭಕ್ತರು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಅಮ್ಮನವರ ಕೃಪೆಗೆ ಪಾತ್ರ ಆಗಬೇಕಾಗಿ ಈ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ. ನಿಮ್ಮ ಹೆಸರೇನು? ಮಹೇಶ್ ಅಂತೇಳಿ ಇಲ್ಲಿ ಟ್ರೆಜರರ್ ಆಗಿ ಕೆಲಸ ನಿರ್ವಹಣೆ ಮಾಡ್ತಾ ಇದ್ದೀನಿ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ಪೇಟೆ. ನಾಪೋಕ್ಲು ಸಮೀಪದ ಬಲ್ಲಮವಟಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ತೋಟಗಳಲ್ಲಿ ಕಾಡಾನೆಗಳು ದಾಳಿ ನಡೆಸಿ ಅಪಾರ ಕೃಷಿ ಗಿಡಗಳನ್ನು ಧ್ವಂಸ ಮಾಡಿವೆ. ನಾಪೋಕ್ಲ ಸಮೀಪದ ಬಲ್ಲಮಾವಟಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ತೋಟಗಳಲ್ಲಿ ಕಾಡಾನೆಗಳು ದಾಂಧಲೆ ನಡೆಸಿ ಅಪಾರ ಕೃಷಿ ಗಿಡಗಳನ್ನು ಧ್ವಂಸ ಮಾಡಿರುವ ಘಟನೆ ಸಂಭವಿಸಿದೆ. ಕಳೆದ 15 ದಿನಗಳಿಂದ ಪೇರೂರು, ಪುಲಿಕೋಟು, ನೆಲಜಿ, ಪಂದೇಟು ಭಾಗದ ತೋಟಗಳಲ್ಲಿ ಕಾಡಾನೆಗಳ ಹಿಂಡು ದಾಂಧಲೆ ನಡೆಸಿದ್ದು ರೈತರು ಅಪಾರ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಕಾಡಾನೆಗಳ ಉಪಟಳದಿಂದ ಅಪಾರ ಪ್ರಮಾಣದಲ್ಲಿ ಕಾಫಿ, ಬಾಳೆ, ಅಡಿಕೆ ಸೇರಿದಂತೆ ಕೃಷಿ ಗಿಡಗಳು ಹಾನಿಗೊಳಗಾಗಿವೆ. ಕಾಡಾನೆಗಳನ್ನು ಒಂದು ಭಾಗದಿಂದ ಕಾಡಿಗೆ ಅಟ್ಟಿದ್ದರೆ ಮತ್ತೊಂದು ಭಾಗದಿಂದ ನುಸುಳುತ್ತವೆ. ಗ್ರಾಮದ ಜನರು ತೀವ್ರ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಇದೇ ರೀತಿ ಮರಂದೋಡ ಗ್ರಾಮದಲ್ಲಿಯೂ ನಿರಂತರ ಕಾಡಾನೆ ಹಾವಳಿ ಮುಂದುವರೆದಿದ್ದು, ಮೇರಿಂಡ ಕರುಣ್ ರವರ ತೋಟದಲ್ಲಿ ದಾಂಧಲೆ ಮಾಡಿದ ಕಾಡಾನೆಗಳು ನೀರು ತುಂಬಿಸಲು ಬಳಸುವ ಸಿಂಟೆಕ್ ಟ್ಯಾಂಕ್ ಅನ್ನು ಹಾನಿ ಮಾಡಿ ನಷ್ಟ ಉಂಟು ಮಾಡಿದೆ. ಅರಣ್ಯ ಇಲಾಖೆ ಅಧಿಕಾರಿಗಳು, ಸಿಬ್ಬಂದಿಗಳು ಗ್ರಾಮದಲ್ಲಿರುವ ಕಾಡಾನೆಗಳನ್ನು ಕಾಡಿಗಟ್ಟುವ ಕೆಲಸ ಮಾಡುತ್ತಿದ್ದಾರೆ. ಆದರೆ ಮತ್ತೆ ರಾತ್ರಿ ಹಿಂದಿರುಗುವ ಕಾಡಾನೆಗಳು ಗಿಡಗಳನ್ನು ಧ್ವಂಸ ಮಾಡುತ್ತಿವೆ ಎಂದು ಮಣವಟ್ಟೀರ ದಯಚಿನ್ನಪ್ಪ ಬೇಸರ ವ್ಯಕ್ತಪಡಿಸಿದ್ದಾರೆ. ನ್ಯೂಸ್ ಸಂಗಮಕ್ಕಾಗಿ ದುಗ್ಗಳ ಸದಾನಂದ, ನಾಪೋಕ್ಲು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್.
ಮಡಿಕೇರಿ ತಾಲೂಕಿನ 7 ಗ್ರಾಮ ಪಂಚಾಯಿತಿಗಳಿಗೆ ಮಂಜೂರಾತಿ ನೀಡಲಾಗಿರುವ ಮನೆಗಳ ಕಾರ್ಯಾದೇಶ ಪತ್ರವನ್ನು ಶಾಸಕರಾದ ಡಾಕ್ಟರ್ ಮಂತ್ರಗೌಡರು ವಿತರಿಸಿದರು. ಕೊಡಗಿನಲ್ಲಿ 8 ಆರೋಗ್ಯ ಸಂಸ್ಥೆಗಳಲ್ಲಿ ಆಶಾಕಿರಣ ದೃಷ್ಟಿ ಕೇಂದ್ರಗಳ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು. ಕೆಆರ್ಪೇಟೆ ಪಟ್ಟಣದ ಹೊರವಲಯದಲ್ಲಿರುವ ಶ್ರೀ ಚೌಡೇಶ್ವರಿ ಅಮ್ಮನವರ ದೇವಾಲಯದಲ್ಲಿ ಆಷಾಢ ಶುಕ್ರವಾರದ ಅಂಗವಾಗಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ ಮಾಹಿತಿ ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಲೆ.